ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ಸತೀಶ್ ಅವರು ಮತ್ತು ಮಾರುತಿ ಪಾವಗಡ ಅವರು ಇಷ್ಟೊತ್ತು ವಿಶ್ಲೇಷಣೆ ಮಾಡ್ತಾ ಇದ್ರು. ಸೊ ಕಂಟಿನ್ಯೂ ಮಾಡ್ಕೊಡೋರ ಮತ್ತೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸತೀಶ್ ಮತ್ತು ಮಾರುತಿ ಪಾವಗಡ ಅವರು. ಸರ್, ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ. ಈಗಾಗಲೇ ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯವ್ರಿಗಿಂತ ಹೆಚ್ಚಾಗಿ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಅವರು ಇಷ್ಟು ದಿನಗಳ ಕಾಲ ಮಾಡ್ಕೊಂಬಂತಹ ಪೂಜೆ ಪುನಸ್ಕಾರಗಳು, ದೇವಾಲಯಕ್ಕೆ ವಿಸಿಟ್ ಕೊಟ್ಟದಂತ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಫಲಿಸಿದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸರ್, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ? ಎಸ್ ವಿನೋದ್, ನಾಗಲೇ ಮಾತಾಡ್ತಾ ಇದ್ದೆ ಮಾರುತಿ ವಿಚಾರವಾಗಿ. ಇವತ್ತು ಈ ರೀತಿಯ ಒಂದು ಬಿಗ್ ಡೆವಲಪ್ಮೆಂಟ್ ಆಗುತ್ತಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತೆ ನಿಮಗೆ ಅಂತ ನಾವು ಕಳೆದ ಒಂದು ವರ್ಷದಿಂದ ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಮಾರುತಿ. ಈಗ ನಾನು ಆಗಲೇ ಕೇಳಿದೆ, ಸಾಕಷ್ಟು ಬಾರಿ ನಾವು ಈ ಥರ ಸುದ್ದಿ ಹಾಕಿದ್ದೀವಿ, ಇವತ್ತು ಡಿಸೈಡ್ ಆಗುತ್ತಾ ಅಂತ. ಕೊನೆಗೆ ಇವತ್ತು ಡಿಸೈಡ್ ಒಂದು ಹಂತಕ್ಕೆ ಬಂದು ನಿಂತಿದೆ. ನಿಮಗೆ ಈ ಥರ ಅಂದರೆ ಡೆವಲಪ್ಮೆಂಟ್ ಆಗಬಹುದು, ಇವತ್ತು ಇಷ್ಟು ದಿಢೀರಂತ ಸುಲಭವಾಗಿ ಆಗಬಹುದು ಅಂತ, ಎಸ್ಪೆಷಲಿ ಸುಲಭವಾಗಿ ಈ ನಿರ್ಧಾರಕ್ಕೆ ಬರಬಹುದು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ CM ಆಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಐತೆ ನಿಮಗೆ ಅಂತ? ಇಲ್ಲ, ವೇಣುಗೋಪಾಲ್ ಯಾವಾಗ ಬಂದು ಸುದ್ದಿಗೋಷ್ಠಿ 2 ನಿಮಿಷದಲ್ಲಿ ಮಾಡಿ ಎಲ್ಲ ಮೀಡಿಯಾ ಸ್ಪೆಕ್ಯುಲೇಷನ್ ಅಂತ ಹೇಳಿದ ತಕ್ಷಣವೇ ನಾನು ನಿಮ್ಮ ಜೊತೆ ಮಾತಾಡಿದೆ. ಇದು ಏನೋ ಭಾಳ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಆಗಿದೆ, ಅದನ್ನು ಮುಚ್ಚಿಡ್ತಾ ಇದ್ದಾರೆ ಇವ್ರು ಹೇಳ್ತಿರೋದೇ ಸುಳ್ಳು ಅನ್ನೋ ರೀತಿಯಲ್ಲಿ. ನಾಳೆ ಬ್ರೇಕ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ 2-3 ದಿನದಲ್ಲಂತೂ ಒಂದು ದೊಡ್ಡ ಬೆಳವಣಿಗೆ ಆಗ್ಬೋದು ಅಂತ. ಈ ನಡುವೆ ಪರಿಷತ್ತು ಮತ್ತು ರಾಜ್ಯಸಭಾ ಚುನಾವಣೆ ಇರೋದ್ರಿಂದ ಈಗ ಇಬ್ಬರ ಬೆಂಬಲಿಗರು ಕೂಡ ಇರ್ತಾರೆ. ಸಹಜವಾಗಿ ಯಾರಿಗೆ ಪ್ರಾಫಿಟ್ ಆಗಿ ಯಾರಿಗೆ ಲಾಸ್ ಆದರೂ ಕೂಡ ಮತ್ತೊಂದು ಟೀಮ್ ಏನಾಗುತ್ತೋ ಅನ್ನುವಂಥ ಒಂದು ಆತಂಕದಿಂದ ಹೈಕಮಾಂಡ್ ಈ 2 ಚುನಾವಣೆಗಳನ್ನು ಮುಗಿಸ್ಕೊಂಡು ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರ್ಬೋದು ಅಂತಲೂ ಕೂಡ ನಾವು ಯೋಚನೆ ಮಾಡಿದ್ವಿ. ಆದರೆ ಇಲ್ಲಿ ಈಗ ಮನವೊಲಿಸಬೇಕಾಗಿರೋದು ಯಾರನ್ನ? ಸಿದ್ದರಾಮಯ್ಯ ಅವ್ರನ್ನ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಆ ಟಾಸ್ಕ್ ಕೊಟ್ಟಂತೆ ಕಾಣಿಸ್ತಿದೆ. ನಾವು ನಿಮ್ಮನ್ನು ಅಗೌರವವಾಗಿ ನೋಡ್ಕೊಳ್ತಾ ಇಲ್ಲ, ನಿಮ್ಮನ್ನು ಭಾಳಷ್ಟು ಗೌರವಯುತವಾಗಿ ನೋಡ್ಕೊಳ್ತೀವಿ. ನೀವು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ಇಲ್ಲ ಸಮನ್ವಯ ಸಮಿತಿ ಬೇಕಿದ್ರೂ ಕೂಡ ರಚನೆ ಮಾಡೋಣ. ನೀವು ಹೇಳ್ದವ್ರಿಗೆ ಸರ್ಕಾರದಲ್ಲಿ ಉಳಿಸ್ಕೊಳ್ಳೋವಂಥ ಒಂದು ಕೆಲಸವನ್ನು ಮಾಡೋಣ. ಅದೇ ರೀತಿ KPCC ಅಧ್ಯಕ್ಷರನ್ನು ನೀವು ಸೂಚಿಸಿದವರನ್ನು ಮಾಡೋಣ. ಇಷ್ಟೆಲ್ಲ ನೀವು CM ಸ್ಥಾನ ತ್ಯಾಗ ಮಾಡ್ತಿರೋದ್ರಿಂದ ನಿಮಗೆ ಹೆಚ್ಚು ಅವಕಾಶಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇದೆ. ಸಿದ್ದರಾಮಯ್ಯವ್ರಿಗೂ ಕೂಡ ಅದೇ ಬೇಕು. ಯಾಕಂತ ಹೇಳಿದ್ರೆ 2023ರಲ್ಲಿ ಸಿದ್ದರಾಮಯ್ಯವರು ಅವತ್ತು 50-50 ಫಾರ್ಮುಲಾದ ಅಡಿಯಲ್ಲಿ ಮಾತುಕತೆ ಆಗಿದೆ. ಅದರಂತೆ ತಕ್ಕಂತೆ ಇವತ್ತು ಅವರು ಕೂಡ ಅಧಿಕಾರವನ್ನು ಬಿಟ್ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ ಇದು ಭಾಳಷ್ಟು ಅವರ ಆಪ್ತರು ಒತ್ತಡ ಹಾಕಿದಾಗಲೂ ಕೂಡ ಇಲ್ಲ ನಾನು ಅವತ್ತು ಮಾತು ಕೊಟ್ಟಿದ್ದೀನಿ, ಆ ಮಾತಿನಂತೆ ನಾನು ನಡ್ಕೊಳ್ತೀನಿ ಅಂತ. ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಭಾಳಷ್ಟು ರೀತಿ ಇತ್ತು. ಯಾವುದೋ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಕೊಡೋದಕ್ಕೆ ಹಿಂದೆ ಮುಂದೆ ಹಾಕುವಂಥ ಈ ಸಮಯದಲ್ಲಿ ನನಗೆ ಏನು ಏನು ನೀವು ಗ್ಯಾರಂಟಿ ಕೊಡ್ತೀರಾ, ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದಾಗ ಇದನ್ನು ಓಪನ್ ಆಗಿ ಹೇಳ್ಬೋದು, ಬಿಡಬೇಕೋ ಗೊತ್ತಿಲ್ಲ. ಆದರೆ ಆ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಕೂಡ ಸಾಕ್ಷಿಯಾಗಿದ್ದರು. ಡಿ.ಕೆ. ಸುರೇಶ್ ಅವರನ್ನು ತೋರಿಸ್ಕೊಂಡು ಡಿ.ಕೆ. ಸುರೇಶ್ ಮೇಲೆ ಇದು ಮಾಡ್ತಾ ಇದ್ದೀನಿ, ನಾನು ಅಧಿಕಾರವನ್ನು ಬಿಟ್ಟುಕೊಡ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ತಕ್ಷಣ ಒಂದು ಕ್ಷಣವೂ ಕೂಡ ನಾನು ಇರೋದಿಲ್ಲ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯವರು ಅವತ್ತು ಕೊಟ್ಟಿದ್ರು ಅಂತ. ಇದು ಸಿದ್ದರಾಮಯ್ಯವರು ತಮ್ಮ ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರೆ, ಡಿ.ಕೆ. ಸುರೇಶ್ ಅಂತ ಹೇಳ್ಕೊಂಡಿಲ್ಲ. ಡಿ.ಕೆ. ಸುರೇಶ್ ಅವರು ಕೂಡ ಅವತ್ತು ಇಂಡೋರಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೆ, ನನ್ನ ಮೇಲೇ ಆಣೆ ಮಾಡಿದ್ರು ಅನ್ನುವಂಥದ್ದನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ರು. ಆದರೆ ಶತಾಯಗತಾಯ 6 ತಿಂಗಳು ಎಳೆದಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂತು. ಯಾಕೋ ರಾಹುಲ್ ಗಾಂಧಿ ಅವರು ಪಂಚರಾಜ್ಯಗಳ ಚುನಾವಣೆ ಇತ್ತು ಅನಿಸುತ್ತೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಒಬ್ಬ ಹಿಂದುಳಿದ ನಾಯಕನನ್ನು ಕೆಳಗಿಳಿಸಿದ್ರೆ ಅದು BJP ಯಾವ ರೀತಿಯಾಗಿ ಅದನ್ನು ವರ್ಕೌಟ್ ಮಾಡ್ಬೋದು, ಹೀಗಾಗಿ ಅದು ಬೇರೆ ಬೇರೆ ಚುನಾವಣೆಗಳು ಕೂಡ ಎಫೆಕ್ಟ್ ಆಗ್ಬೋದು ಅಂತ. ಒಂದು ಕಡೆ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡಿದೆ, ಮತ್ತೊಂದು ಕಡೆ ಕೇರಳ. ತಮಿಳ್ನಾಡಲ್ಲಂತೂ ಅವರು ಅಂದ್ಕೊಂಡಿದ್ದೇನೆಂದರೆ DMK ಮತ್ತೆ ಅಧಿಕಾರಕ್ಕೆ ಬರುತ್ತೆ, ನಾವು ಡಬಲ್ ಡಿಜಿಟ್ ದಾಟ್ತೀವಿ ಅಂತ. ಆದರೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ, ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನು ತಳಕೆಳಗಾಗಿ ಅಲ್ಲಿ ಬೇರೆ ರೀತಿಯಾದಂಥ ಒಂದು ಫಲಿತಾಂಶ ಬಂತು. ಕೇರಳದಲ್ಲೂ ಕೂಡ ಒಂದು ವೇಳೆ ಕರ್ನಾಟಕದ ನಾಯಕತ್ವ ಕೇರಳದಲ್ಲಿ ಏನಾಗುತ್ತೋ ಅನ್ನುವಂಥ ಒಂದು ಆತಂಕ ಇತ್ತು. ಹಾಗಾಗಿ ಪಂಚರಾಜ್ಯಗಳ ಚುನಾವಣೆ ಇದ್ದಿದ್ದರಿಂದ ಇದನ್ನು ಮುಂದೂಡುವಂಥ ಒಂದು ಕೆಲಸ ರಾಹುಲ್ ಗಾಂಧಿ ಅವರೇ ಮಾಡಿದಂತೆ ಕಾಣಿಸ್ತಿದೆ. ಹೀಗಾಗಿ ಈಗ ಸೂಕ್ತ ಸಮಯ. ಈಗ ಒಂದೇ ಸಲ ಕರೆದ್ರು, ಮಾತಾಡಿದ್ರು, ಮಾತುಕತೆ ಆಡಿದ ಬಳಿಕ ನನಗನ್ನಿಸುತ್ತೆ ಮೊದಲ ಮೀಟಿಂಗಲ್ಲಿ ಏನೂ ಕೂಡ ಆಗಿಲ್ಲ. ಸಿದ್ದರಾಮಯ್ಯವರು ಒಪಿನಿಯನ್ ಹೇಳಿದ್ದಾರೆ. ಅದಾದ ಬಳಿಕ ಸಿದ್ದರಾಮಯ್ಯವರ ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರನ್ನು ಬಿಟ್ಟು ಇವರೇ 4 ಜನ ಪ್ರತ್ಯೇಕವಾಗಿ ಮಾತಾಡಿದ್ದಾರೆ. ಆ ನಡುವೆ
ಸಿದ್ದರಾಮಯ್ಯ ಕರ್ನಾಟಕ ಭವನಕ್ಕೆ ಮತ್ತೆ ವಾಪಸ್ ಬಂದಾಗ 2-3 ದಿನಗಳ ಕಾಲ ನನಗೆ ಸಮಯಾವಕಾಶ ಬೇಕು ಅಂತ ಕೇಳಿರ್ಬೋದು. ಹಾಗಾಗಿ ಎರಡನೇ ಸಭೆ ಸಂಜೆ ಮಾಡಿದ್ದು, ಎರಡನೇ ಸಭೆ ಆದ ಬಳಿಕ ಸಂಜೆ ಸಭೆಯಲ್ಲಿ ನೇರವಾಗಿ ಹೇಳ್ದಂತೆ ಕಾಣಿಸ್ತಿದೆ, ನೀವು 2-3 ದಿನ ಟೈಮ್ ತೊಗೊಳ್ಳಿ, ಆದರೆ ನೀವು ರಿಸೈನ್ ಮಾಡಲೇಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಲೇಬೇಕು, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ. ರಾಷ್ಟ್ರ ರಾಜಕಾರಣಕ್ಕೆ ಬರೋದಕ್ಕೆ ನಾನಿನ್ನು ನಿರ್ಧಾರ ಮಾಡಿಲ್ಲ, ಆದರೆ CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದನ್ನು ಒಪ್ಕೊಂಡು ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಜೊತೆಗೆ ತಮ್ಮ ಒಂದು ಆಪ್ತರಿಗೆ ಏನು ಒಂದಷ್ಟು ಹುದ್ದೆಗಳನ್ನು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಹಾಗೂ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತುಕತೆ. ಸಿದ್ದರಾಮಯ್ಯ ಅವರನ್ನು ಕೂಡ ಏಕಾಏಕಿ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ, ಯಾಕಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಕೂತ ಮೇಲೆ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಆಗೋದಿಲ್ಲ. ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿದ್ದು ಬೇರೆ ರೀತಿಯಲ್ಲಿ, ಆದರೆ ಸಿದ್ದರಾಮಯ್ಯ ಅವರನ್ನು ಆ ರೀತಿಯಾಗಿ ಇಳಿಸೋದಕ್ಕೆ ಈಗ ಸದ್ಯ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಅಷ್ಟೊಂದು ಗಂಭೀರವಾದಂಥ ಆರೋಪಗಳಿರಲಿಲ್ಲ. ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಬೇರೆ ರಾಜ್ಯಗಳಿಗಿಂತಲೂ ಕೂಡ ಕರ್ನಾಟಕದಲ್ಲಿ ಚೆನ್ನಾಗಿ ಜಾರಿ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬೇರೆ ರಾಜ್ಯಗಳು, ನಮ್ಮ ಸುತ್ತಲೂ ರಾಜ್ಯಗಳನ್ನು ನೋಡಿಕೊಂಡಾಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗೇ ಇದೆ. ಇಷ್ಟೆಲ್ಲ ಇರೋದ್ರ ನಡುವೆ ಸಹಜವಾಗಿ ಕೆಲವರು ಕೇಳ್ತಾರೆ, ಈಗ ಸಿದ್ದರಾಮಯ್ಯ ಅವರನ್ನು ಏಕಾಏಕಿ ಇಳಿಸ್ತಿರೋದಕ್ಕೆ